ನಮಸ್ತೆ. ನಾನು ಸವಿವಾಣಿ ಚಾನಲಿಂದ ವಾಣಿ. ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ತುಮಕೂರು ಕಡೆ ಮಾಡೋವಂಥ ಅವರೆಕಾಳು ಉಸ್ಲಿ ಮಾಡಿದ್ದೀನಿ. ಉಸುಲಿ ಅಂದರೆ ಇದು ಅವರೆಕಾಳು ಡ್ರೈ ಆಗಿರಲ್ಲ, ಗ್ರೇವಿ ಥರ ಇರುತ್ತೆ. ನೀವು ತುಮಕೂರು ಕಡೆಯವರಾದರೆ ಅವರೆಕಾಳು ಉಸ್ಲಿನ ನೀವು ಇದೇ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ತುಮಕೂರು ಕಡೆ ಅವರು ಅಲ್ಲದೆ ಇದ್ದರೆ ಅವರೆಕಾಳು ಉಸ್ಲಿನ ತುಮಕೂರಲ್ಲಿ ಯಾವ ಥರ ಮಾಡ್ತಾರೆ ಅಂತ ನೋಡಿ. ನಾನು ಈ ರೆಸಿಪಿನ ನಮ್ಮ ರಿಲೇಟಿವ್ ಮನೆಗೆ ಹೋಗಿದ್ದಾಗ ನೋಡಿದ್ದು. ಅವರು ಯಾವ ಥರ ಮಾಡಿದ್ರೋ ಅದೇ ಥರನೇ ನಾನು ತೋರಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ಇದುವರೆಗೂ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಫ್ರೆಶ್ ಆಗಿರೋ ಎಳೆ ಅವರೆಕಾಯಿ ತೊಗೊಂಡಿದ್ದೀನಿ. ಅವರೆಕಾಳು ಗ್ರೀನ್ ಆಗಿರುತ್ತಲ್ಲ, ಆ ಥರದ್ದು ತೊಗೊಂಡ್ರೆ ಚೆನ್ನಾಗಿರುತ್ತೆ. 1 ಕಪ್ ಅವರೆಕಾಳು, 1 ಕಪ್ ಈರುಳ್ಳಿ, ಕೊಬ್ಬರಿ ತುರಿ ಅರ್ಧ ಕಪ್, ಕೊತ್ತಂಬರಿ ಸೊಪ್ಪು ಅರ್ಧ ಕಪ್, ಬೆಳ್ಳುಳ್ಳಿ 6 ಎಸಳು, ಶುಂಠಿ ಬೆಳ್ಳುಳ್ಳಿ ಅರ್ಧದಷ್ಟು, ಹಸಿಮೆಣಸಿನಕಾಯಿ 1 8 ತೊಗೊಂಡಿದ್ದೀನಿ. ಹಸಿಮೆಣಸಿನಕಾಯಿ ಖಾರ ಕಡಿಮೆ ಇದೆ ಮತ್ತು ಕಲರ್ ಜಾಸ್ತಿ ಇದೆ, ಆ ಥರದ್ದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಂಬೆಹಣ್ಣು ಅರ್ಧ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ 4 ಸ್ಪೂನು, ತುಪ್ಪ 2 ಸ್ಪೂನು, ಅರಿಶಿನ ಪುಡಿ ಅರ್ಧ ಸ್ಪೂನ್, ಮೆಂತ್ಯ 1/4 ಸ್ಪೂನ್, ಜೀರಿಗೆ 1/4 ಸ್ಪೂನ್ ತೊಗೊಂಡಿದ್ದೀನಿ. ಹುರಿದು ಪುಡಿ ಮಾಡಿರುವಂಥ ಧನಿಯಾ 1 ಸ್ಪೂನ್. ನಾನು ಒಂದು ಪುಟ್ಟು ಬಾಣಲೆಗೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಕ್ಕಿಸ್ಬಾರ್ದು, ಸ್ವಲ್ಪ ಬೆಚ್ಚಗಾದರೆ ಸಾಕು. ಮೆಂತ್ಯ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಮೆಂತ್ಯ ಸ್ವಲ್ಪ ಚಿಟ್ಪಟ ಅನ್ಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಜೀರಿಗೆ ಮತ್ತು ಮೆಂತ್ಯನ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನುಣ್ಣಗೆ ಪುಡಿ ಮಾಡ್ಕೋಬೇಕು. ಶುಂಠಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಜಜ್ಜಿಟ್ಕೊಳ್ತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿನೂ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿಕೊಂಡು ಜಜ್ಜಿಟ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ, ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ತಕ್ಷಣ ಅವರೆಕಾಳು ಹಾಕ್ಕೊಳ್ತಾ ಇದ್ದೀನಿ. ಅವರೆಕಾಳನ್ನ ಎಣ್ಣೆಯಲ್ಲಿ ತುಂಬ ಬಾಡಿಸ್ಬಾರ್ದು, ಜಸ್ಟ್ 1-2 ಸಲ ತಿರುಗಿಸಿದ್ರೆ ಸಾಕು. ನಾನು ಅವರೆಕಾಳು ಹಾಕಿದ ತಕ್ಷಣ 1-2 ಸಲ ತಿರುಗಿಸಿ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಈಗ ಕುಕ್ಕರ್ಗೆ ಈರುಳ್ಳಿ, ತೆಂಗಿನ ತುರಿ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸಿನ ಪುಡಿ, ಧನಿಯಾ ಪುಡಿ, ಅರಿಶಿಣ ಪುಡಿ ಮತ್ತು ಉಪ್ಪು ಸೇರಿಸ್ತಾ ಇದ್ದೀನಿ. ಎಲ್ಲನೂ ಬೆರೆಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸೇರಿಸಿದ್ಮೇಲೆ ಅವರೆಕಾಳು ಮುಳುಗೋ ಅಷ್ಟು ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿದ್ಮೇಲೆ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಸ್ಟವ್ನ ಹಚ್ತಾ ಇದ್ದೀನಿ. ಕುಕ್ಕರ್ನ 2 ವಿಷಲ್ ಬರೋ ಹಾಗೆ ನಾನು ಕೂಗಿಸ್ಕೊಳ್ತಾ ಇದ್ದೀನಿ. ಅವರೆಕಾಳು ಎಳೆದಾಗಿದೆಯಲ್ಲ, ಅದಕ್ಕೆ 2 ವಿಷಲ್ ಸಾಕಾಗುತ್ತೆ. ಕಾಳು ಬೆಲ್ತಿದ್ರೆ 3 ವಿಷಲ್ ಬೇಕಾಗುತ್ತೆ. ಕಾಳು ಈ ಥರ ಮೆತ್ತಗೆ ಬೇಯೋ ಥರ ಬೇಯಿಸ್ಕೋಬೇಕು. ಕುಕ್ಕರ್ ಮುಚ್ಚಳ ತೆಗೆದ್ಮೇಲೆ 5 ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಕಡಿಮೆಯಾಗಿ ಗ್ರೇವಿ ಥರ ಆಗುತ್ತೆ, ಆವಾಗ 1 ಸ್ಪೂನ್ ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪ ಸೇರಿಸಿದ್ಮೇಲೆ ಒಂದ್ಸಲ ಕುದಿಸ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಅರ್ಧ ಹೋಳು ನಿಂಬೆಹಣ್ಣು ಸೇರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಉಸ್ಲಿ ಅಂದರೆ ಕಾಳನ್ನ ಮೊದಲು ಬೇಯಿಸಿ ಆಮೇಲೆ ಈರುಳ್ಳಿ ಒಗ್ಗರಣೆ ಹಾಕ್ತೀವಿ. ಆದರೆ ತುಮಕೂರು ಕಡೆ ಮಾಡೋ ಅವರೆಕಾಳು ಉಸ್ಲಿ ಸ್ಪೆಷಲ್ ಅಂದರೆ ಕಾಳ ಜೊತೆಗೇನೆ ಈರುಳ್ಳಿ ಮತ್ತು ಬೇರೆ ಪದಾರ್ಥಗಳನ್ನೆಲ್ಲ ಹಾಕಿ ಬೇಯಿಸ್ಕೊಳ್ಳೋದು. ತುಮಕೂರಿನ ಕಡೆಯ ವಿಶೇಷವಾದ ಅವರೆಕಾಳು ಉಸ್ಲಿ ರೆಡಿಯಾಗಿದೆ. ಉಸ್ಲಿ ನೋಡಿ ಡ್ರೈ ಆಗಿಲ್ಲದೆ ಯಾವ ಥರ ಗ್ರೇವಿಯಾಗಿ ಇದೆ. ಕಲರು ಅಷ್ಟೇನೆ ಚೆನ್ನಾಗಿ ಬಂದಿದೆ. ಈ ಥರ ಉಸ್ಲಿಗೆ ಸಾಮಾನ್ಯವಾಗಿ ತುಮಕೂರು ಕಡೆ ಬಿಳಿ ಹೋಳಿಗೆ ಮಾಡ್ತಾರೆ. ಬಿಳಿ ಹೋಳಿಗೆ ಅಂದರೆ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟಿನ ರೊಟ್ಟಿ. ನಾನು ಆ ರೆಸಿಪಿನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ, ರೆಫರ್ ಮಾಡ್ಬೋದು. ನಾನಿವತ್ತು ಅವರೆಕಾಳು ಉಸ್ಲಿಗೆ ಅಕ್ಕಿ ರೊಟ್ಟಿ ಮಾಡಿದ್ದೀನಿ. ಅವರೆಕಾಳು ಉಸ್ಲಿ ಅಕ್ಕಿ ರೊಟ್ಟಿ, ಚಪಾತಿ, ಪೂರಿ ಎಲ್ಲದಕ್ಕೂ ಟೇಸ್ಟಿಯಾಗಿರುತ್ತೆ. ಇದು ಗ್ರೇವಿ ಹಾಗೆ ಇರೋದಕ್ಕೆ ಅನ್ನದ ಜೊತೆಗೂ ಮಿಕ್ಸ್ ಮಾಡ್ಕೋಬಹುದು. ನಾನು ತುಮಕೂರಲ್ಲಿ ನಮ್ಮ ರಿಲೇಟಿವ್ ಮನೆಗೆ ಹೋಗಿದ್ದಾಗ ಅವರು ಅವರೆಕಾಳು ಉಸ್ಲಿ ಜೊತೆಗೆ ರೊಟ್ಟಿ ಮಾಡಿದ್ರು. ಜೊತೆಗೆ ಮೆಂತ್ಯ ಸೊಪ್ಪು ಮತ್ತೆ ಉಪ್ಪು ಮತ್ತೆ ನಿಂಬೆ ಹಣ್ಣು ಕೊಟ್ಟಿದ್ರು. ನಾನು ಅದೇ ಥರನೇ ತೋರಿಸ್ತಾ ಇದ್ದೀನಿ. ನೀವು ಅವರೆಕಾಯಿ ಸೀಸನ್ ಮುಗಿಯೋದ್ರೊಳಗೆ ಈ ಥರ ಒಂದ್ಸಲ ಅವರೆಕಾಳು ಉಸ್ಲಿ ಟ್ರೈ ಮಾಡಿ ನೋಡಿ. ಅವರೆಕಾಯಿ ವರ್ಷ ಪೂರ್ತಿ ಸಿಗುತ್ತೆ, ಆದರೆ ಸೀಸನ್ನಲ್ಲಿ ಸಿಗೋವಂಥ ಸೊಗಡವರೆ ಟೇಸ್ಟೇನೆ ಬೇರೆ. ಅವರೆಕಾಳು ಉಸ್ಲಿ ಜೊತೆಗೆ ರೊಟ್ಟಿ ತುಂಬಾನೇ ಟೇಸ್ಟಿಯಾಗಿದೆ. ಜೊತೆಗೆ ಆರೋಗ್ಯಕ್ಕೆ ಒಳ್ಳೆಯದಾದ ಹಚ್ಚ ಹಸಿರಿನ ಮೆಂತ್ಯ ಸೊಪ್ಪು ಜೊತೆಗೆ ಉಪ್ಪು, ನಿಂಬೆ ಹಣ್ಣು ಅವರೆಕಾಳು ಉಸ್ಲಿ ಮತ್ತು ರೊಟ್ಟಿ ರುಚಿನ ಇನ್ನೂ ಜಾಸ್ತಿ ಮಾಡ್ತಾ ಇದೆ. ನೀವೊಂದ್ಸಲ ಈ ರೆಸಿಪಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನನಗೂ ಕಮೆಂಟ್ ಮಾಡಿ ಹೇಳಿ. ಮತ್ತು ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ತೆ.